ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಓಕೆ, ಇವತ್ತು ಡ್ರೈ ಫ್ರೂಟ್ ಲಡ್ಡು ಮಾಡೋದು ಹೇಗಂತ ನೋಡೋಣ. ಅದಕ್ಕೆ ಏನೇನು ಬೇಕಂತ ಹೇಳಿದರೆ ಕೊಬ್ಬರಿ, ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸು ಲೈಕ್ ಖರ್ಜೂರ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಆ್ಯಂಡ್ ಕೊಬ್ಬರಿನ ತುರಿಬೇಕು. ನೆಕ್ಸ್ಟು ತುಪ್ಪ ಬೇಕು. ತುಪ್ಪನ ಇದು ಮಾಡಿಕೊಂಡು, ಇದು ಅಮ್ಮ ಮಾಡ್ತಿರೋದು. ಓಕೆ, ತುಪ್ಪನ ಒಂದರಲ್ಲಿ ಹಾಕ್ಕೊಂಡು ಎಲ್ಲ ಅದನ್ನು ಗೋಡಂಬಿ ಬಾದಾಮಿ ಎಲ್ಲನೂ ಸ್ವಲ್ಪ ಸಣ್ಣಗೆ ಮಾಡಿ ಇಟ್ಕೊಂಡು ಅದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಫಸ್ಟು ಒಂದೊಂದೇ ಹಾಕಿ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲನೂ ಹಾಕಿ ಮಾಡಿದರೆ ಚೆನ್ನಾಗಿ ಫ್ರೈ ಆಗೋಲ್ಲ. ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಡಿಪೆಂಡ್ಸ್ ಅದ್ರ ಮೇಲೆ. ಓಕೆ, ಈಸಿಯಾಗಿ ಮಾಡ್ಬೋದು ಆರಾಮ್ಸೆ, ಬಟ್ ಸ್ವಲ್ಪ ಬೆಲ್ಲ ಇದು ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಬೇಕು ಅಷ್ಟೇ. ನೋಡಿ, ಈ ಥರ ಬರುತ್ತೆ. ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಎಲ್ಲನೂ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ಬಾದಾಮಿನೂ ಕುಟ್ಟಬೇಕು. ಇಷ್ಟು ಮಾಡಿಕೊಂಡು ಎಲ್ಲನೂ ಒಂದೊಂದಕ್ಕೆ ಇದು ಮಾಡ್ಕೊಬೇಕು, ಸಪ್ರೇಟ್ ಮಾಡಿಕೊಂಡು ಇಟ್ಕೊಂಡು ನೆಕ್ಸ್ಟ್ ಏನೇನಿದೆ ಒಂದೊಂದೇ ಫ್ರೈ ಮಾಡ್ಕೊಳ್ಳಿ. ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಮಾಡೋದು. ಏನೇನಿದೆ ಒಂದೊಂದಾಗಿ ಮಾಡ್ಕೊಳ್ಬೇಕು. ಇನ್ನೊಂದು ಏನಂತ ಹೇಳಿದ್ರೆ, ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ಓಕೆ, ನೋಡಿ ಎಲ್ಲನೂ ಒಂದು ಕಡೆ ಶಿಫ್ಟ್ ಮಾಡಿಕೊಂಡು ಎಲ್ಲನೂ ಒಂದೊಂದು ಸರಿಗೆ ಚೆನ್ನಾಗಿ ಹುರ್ಕೊಳ್ಳೋಣ. ಚೆನ್ನಾಗಿ ಬಂದಿತ್ತು, ಸಖತ್ತಾಗಿತ್ತು. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಒನ್ಸ್ ಟ್ರೈ ಮಾಡಿ ಕಮೆಂಟ್ ಮಾಡಿ. ಅಂದರೆ ಇಂಥದ್ದೇ ಬೇಕು ಅಂತ ಏನೂ ಇಲ್ಲ, ನಮ್ಮ ಹತ್ರ ಏನೇನು ಡ್ರೈ ಫ್ರೂಟ್ಸ್ ಇದೆ ಎಲ್ಲ ಹಾಕಿ ಮಾಡ್ಬೋದು ಅಷ್ಟೇ. ಸ್ವಲ್ಪ ಕೊಬ್ಬರಿ ಒಂದು ಸ್ವಲ್ಪ ಇದ್ದರೆ ಸಾಕು. ಓಕೆ, ನೋಡಿ ಎಲ್ಲ ಒಂದು ಕಡೆ ಶಿಫ್ಟ್ ಮಾಡ್ಕೊಂಡು ಇನ್ನೊಂದು ಏನಂತ ಹೇಳಿದ್ರೆ, ಬೆಲ್ಲನ ಬಾಯ್ಲ್ ಮಾಡ್ಕೊಬೇಕು. ಅದನ್ನು ಕುಟ್ಟಿ ಸ್ವಲ್ಪ ನೀರು ಹಾಕಿ ಬಾಯ್ಲ್ ಮಾಡ್ಕೊಳ್ಳೋಣ. ಬಾಯ್ಲ್ ಮಾಡ್ಕೊಂಡು ಅದು ಚೆನ್ನಾಗಿ ಹದ ಅಂತಾರಲ್ವ, ಅದು ಬರಬೇಕು. ಅದನ್ನು ಚೆಕ್ ಮಾಡೋಕ್ಕೆ ನೋಡ್ತಾ ಇರೋದು. ಅದು ಸ್ವಲ್ಪ ಗಟ್ಟಿ ಆಗಬೇಕು, ಯಾಕಂದರೆ ಇದು ನಮಗೆ ಉಂಡೆ ಮಾಡೋಕ್ಕೆ ಗಟ್ಟಿಯಾಗಿ ಬರಬೇಕಲ್ವ. ಸೊ ಹಾಗಾಗಿ ಅದನ್ನು ನೋಡಿಕೊಂಡು ಸ್ವಲ್ಪ ಏಲಕ್ಕಿನ ಕುಟ್ಟಿ ಎಲ್ಲ ಡ್ರೈ ಫ್ರೂಟ್ಸಾಗಿ ಹಾಕ್ಕೊಂಡು ಇದು ಹುಷಾರು, ಸ್ವಲ್ಪ ಬೆಲ್ಲದ್ದು ನೀರನ್ನ ಸೋಸ್ಕೊಳ್ಳಿ ಚೆನ್ನಾಗಿ. ಯಾಕಂದರೆ ಬೆಲ್ಲ ಏನಾದರೂ ಕಸರಿದ್ರೆ ಇದ್ದರೆ ಹೋಗುತ್ತೆ. ಹಾಗಾಗಿ ಸೋಸ್ಕೊಂಡು ನೆಕ್ಸ್ಟಿಗೆ ಇನ್ನೂ ಸ್ವಲ್ಪ ಕುದಿಯೋಕ್ಕೆ ಬಿಡಿ. ಚೆನ್ನಾಗಿ ಕುದಿಬೇಕು. ಅದು ಹೇಗೆ ಹದಕ್ಕೆ ಬರುತ್ತೋ ಹಾಗೆ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ನೆಕ್ಸ್ಟು ತುರಿದಿರೋ ಕೊಬ್ಬರಿನ ಆ್ಯಡ್ ಮಾಡ್ಕೊಳ್ಳಿ. ಇದು ಒಣ ಕೊಬ್ಬರಿ ಬೇಕು. ತುರಿದಿರೋದನ್ನ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಮಾಡಿಕೊಂಡ್ರೆ ಇಲ್ಲಿನೇ ಗೊತ್ತಾಗ್ಬಿಡುತ್ತೆ ನಮಗೆ ಅದು ಮಾಡೋಕ್ಕಾಗುತ್ತಾ ಇಲ್ವೋ ಅಂತ. ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳಿ. ತಿರುಗಿಸ್ಕೊಂಬಂದೆ ಅದೆಲ್ಲ ಚೆನ್ನಾಗಿ ಇದು ಹಾಕಬೇಕು. ನೋಡಿ ಹೇಗೆ ಬರ್ತಾ ಇದೆ ಅಂತ. ಒನ್ಸ್ ಟ್ರೈ ಮಾಡಿ ಕಮೆಂಟ್ ಮಾಡಿ, ನಿಮಗೂ ಹೇಗೆ ಬಂತು ಅಂತ. ಹೆಲ್ದಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ಡೈಲಿ ಒಂದು ಬೆಳಗ್ಗೆ ತಿಂತಾಯಿದ್ರೆ ಮೋಸ್ಟ್ ಹೆಲ್ದಿಯಾಗಿರ್ಬೋದು. ಅದೇ, ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಕಲಿಸ್ಕೊಬೇಕು ಎಲ್ಲನೂ ಹಾಕಿ. ಇದರಲ್ಲೇ ಡ್ರೈ ಫ್ರೂಟ್ ಎಲ್ಲ ಕಲಸಿ ನೋಡಿ, ಚೆನ್ನಾಗಿ ಕಲಸಿದ್ರೆ ಹಿಂಗಾಗುತ್ತೆ. ಇವಾಗ ಸ್ವಲ್ಪ ತಣ್ಣೀರಿಗೆ ಇಟ್ಕೊಂಡು, ಯಾಕಂದರೆ ಬಿಸಿ ಇರುತ್ತಲ್ಲ, ಸ್ವಲ್ಪ ಕೈ ತಣ್ಣೀರಿಗೆ ಮಾಡಿಕೊಂಡು ಕಟ್ಟಿದ್ರೆ ಆಯಿತು. ದಟ್ಸ್ ಆಲ್. ಈಸಿ, ಬೇಗನೆ ಮಾಡ್ಬೋದು. ಎಲ್ಲ ರೆಡಿ ಇಟ್ಕೊಂಡ್ರೆ ಬೇಗನೆ ಮಾಡಿಬಿಡ್ಬೋದು. ಕೊಬ್ಬರಿ ತುರಿಯೋದಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಅಷ್ಟು ಬಿಟ್ಟರೆ ಎಲ್ಲ ಬೇಗನೆ ಮಾಡ್ಕೊಂಬಿಡ್ಬೋದು. ಎಷ್ಟು ಬೆಲ್ಲ ಚೆನ್ನಾಗಿದಾಗುತ್ತೋ ಅಷ್ಟು ಚೆನ್ನಾಗಿ ಲಡ್ಡೂಸ್ ಬರುತ್ತೆ ನೋಡಿ. ಫೈನಲಿ ಇಷ್ಟೊಂದು ಮಾಡಿದ್ರಿ, ಚೆನ್ನಾಗಿತ್ತು.
ಥ್ಯಾಂಕ್ಸ್ ಫಾರ್ ವಾಚಿಂಗ್.